ಕಂಪ್ಲೀಟ್ ಎಷ್ಟು ಸರ್? ಬರೀ 3 ಲಕ್ಷ ಕೊಡ್ತೀನಿ. 3 ಲಕ್ಷ? ಹೌದು. RCB ಕಪ್ ಗೆದ್ದಿದ್ದ ಪ್ರಯುಕ್ತ 4,15,000 ರೂಪಾಯಿ ಕೊಡೋಣ. 4,15,000? ಬರೀ 4,15,000 ರೂಪಾಯಿ ಕೊಡೋಣ. ZDI ವೇರಿಯಂಟ್ ಬರೀ 4,15,000 ಸರ್. ಲೈಮಲ್ಲಿ ಬರೀ ಇನೋವಾ ತೋರಿಸಿದೆ. ಈ ಸಾರಿ ಶಿಫ್ಟ್ ಡಿಸೈರ್ ಅಲ್ಲಿ ತೋರಿಸ್ತೀನಿ ನೋಡಿ ಸರ್. 2 ವೀಲರ್ಗೂ 1,30,000. ನಾವು ಕೊಡ್ತಾ ಇರೋದು ಬರೀ 65,000. 65,000 ಎಷ್ಟೇ ಮಾಡಲು? 17 ಮಾಡಲು 2,65,000. ಸರ್ ಒಂದ್ ರೇಟ್ ಬನ್ನಿ 5,75,000 ಕೊಡಿ. 12 ಮಾಡಲು? 13 ಮಾಡಲು. ಹೌದು. ವಿ ವರ್ಷನ್ ಟಾಪ್ ಅಂಡ್ ಮಾಡಲ್ ಗಾಡಿ 5,75,000 ರೂಪಾಯಿ ತಗೊಂಡಾಗೆ 1,45,000 ರೂಪಾಯಿಗೆ. ಏನ್ ಹಬ್ಬ ಸರ್ ಇವತ್ತು? RCB ಹಬ್ಬ. 3,30,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. 2 ಲಕ್ಷ ಕೊಡ್ತೀನಿ. 2 ಲಕ್ಷ? 2 ಲಕ್ಷ ನಾನು ಕೊಡ್ತೀನಿ. ಬನ್ನಿ ಮಾಡಿ 2,05,000 ರೂಪಾಯಿ ಕೊಟ್ಬಿಡೋಣ. 2,05,000 ಕೇಳಿ. ನೆಕ್ಸಾ ಕಾರ್ಸ್ ಹುಡುಕೊಂಬರೋದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಫೈನಲ್ 8,25,000 ಮಾಡಿ. 8,25,000 ಮಾಡಿ. ಏನ್ ಸರ್? ಅವ್ರ ಅಪ್ಪಗೆ ನೋಡ್ತಾರೆ, ಖುಷಿ ಪಡ್ತಾರೆ ಅಲ್ವಾ? 2,60,000? 2,55,000 ರೂಪಾಯಿ ಕೊಡೋಣ. ಬನ್ನಿ ಸರ್. 21 ಮಾಡಲ್ Hyundai ಅವರ ಎಷ್ಟು ಸರ್? ಬರೀ 5,40,000. 40,000? 80,000 ಮಾಡಿ. 80,000? 2 ಲಕ್ಷ? 2 ಲಕ್ಷ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸರ್ ರೇಟ್ ಬರೀ 1,75,000. ಶಿಫ್ಟ್ ಬೇಕಾ, 800 ಬೇಕಾ, ವ್ಯಾಗನರ್ ಬೇಕಾ, K10 ಬೇಕಾ, ಯಾವ ಗಾಡಿ ಬೇಕು ಸರ್? ಬನ್ನಿ ಸರ್, ನಮ್ದು ನೆಕ್ಸಾ ಕಾರ್ಸ್ ಕೊಡೋಣ. 2,10,000 ಸರ್. 2,05,000. 21 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 5,40,000 ರೂಪಾಯಿ. 18 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಲೋನ್ ಕೂಡ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಹುಬ್ಳಿ ಧಾರವಾಡ ಯಾವ ಕಡೆ ಸರ್, ಆಲ್ ಓವರ್ ಕರ್ನಾಟಕ ಯಾವ ಗಲ್ಲಿಲೇ ಇರಲಿ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ ಖಂಡಿತ ನಾವು ಮಾಡಿಸ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೊಮ್ಮೆ ಆಲ್ಮೋಸ್ಟ್ 1 ಮಂತ್ ಆದ್ಮೇಲೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀವಿ. ಬನ್ನಿ ಇವತ್ತು ಯಾವೆಲ್ಲ ಕಾರ್ಗಳು ಏನೇನು ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ಎಲ್ಲಾನು ನೋಡ್ಬಿಡೋಣ. ಲಾಸ್ಟ್ ಟೈಮ್ ಅಂತೂ ಇನೋವಾಗಳ ಲೈನಪ್ ಮಾಡ್ಬಿಟ್ಟಿದ್ರು. ಈ ಸಲ ಸ್ವಿಫ್ಟ್ಗಳ ಲೈನಪ್ ಮಾಡ್ಬಿಟ್ಟವ್ರೆ ಮಾರುತಿಲೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮ ಸರ್? ಆರಾಮ್ ಸರ್. ಇಷ್ಟಪಡ್ತೀರಾ ಸರ್? ಆರಾಮ ಸರ್. ನಮ್ಮಲ್ಲಿ ನೆಕ್ಸಾ ಕಾರ್ಸ್ ಅಲ್ಲಿ ಅಂತಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಗಾಡಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಇವಾಗ ಆಲ್ಮೋಸ್ಟ್ ಎಲ್ಲ ಹೊಸ ಸ್ಟಾಕ್ ಬಂದಿರೋದು, ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು ಸರ್. 65,000ದಿಂದ 8 ಲಕ್ಷದವರೆಗೂ ವೆಹಿಕಲ್ ಇದಾವೆ. ಯಾವ ಗಾಡಿ ಕಸ್ಟಮರ್ಗೆ ಇಷ್ಟ ಆಗುತ್ತೋ ಜೊತೆಲಿ ಒಂದು ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಓಕೆ ಆದ್ಮೇಲೆ ರೇಟ್ ಅಲ್ಲಿ ಸ್ವಲ್ಪ ಇವಾಗ ಹೇಳ್ತಾ ಇರೋದೇ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡೋಣ ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 13 ಮಾಡಲಿಂದ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಅಂತೂ ನಮ್ಮ ನೆಕ್ಸಾ ಕಾರ್ಸ್ ಇಂದ ನಾವು ಮಾಡಿಸ್ಕೊಡ್ತೀರಾ? ಖಂಡಿತ ಖಂಡಿತ ಮಾಡಿಸ್ಕೊಡೋಣ ಸರ್. 13 ಮಾಡಲ್ ಮೇಲೆ ಸರ್. 12 ಮಾಡಲ್ಗೂ ಸಿಗುತ್ತೆ. 1.5 ವರ್ಷಕ್ಕೆ ಸಿಗುತ್ತೆ. ಫಂಡಿಂಗ್ ಜಾಸ್ತಿ ಆಗುತ್ತೆ. ಇದು ಲೋನ್ ಅಮೌಂಟ್ ಜಾಸ್ತಿ ಬರುತ್ತೆ. ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಈಗ ಸಣ್ಣ ಪುಟ್ಟ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಯಾವುದೋ ಒಂದು ಗಾಡಿ ತಗೊಳಕ್ಕೆ ಅಂತ ಬಂದಿರ್ತಾರೆ. 1.5 ವರ್ಷಕ್ಕೆ ಲೋನ್ ಸಿಕ್ತು ಅಂತಂದ್ರೆ ಅವ್ರಿಗೆ ಅಮೌಂಟ್ ಜಾಸ್ತಿ ಬರುತ್ತಲ್ವಾ? 13 ಮೇಲೆ ಮಾಡಲ್ ಗಾಡಿ ತಗೊಂಡ್ರೆ ಒಂದು 3 ಇಯರ್ಸ್ ಗಂಟ ಲೋನ್ ಸಿಗುತ್ತೆ. ಖಂಡಿತ ಮಾಡಿಸ್ಕೊಡೋಣ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ ಸರ್. ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಅಷ್ಟೇ. ಹೌದು. ಇವತ್ತು ಟೋಟಲ್ ಎಷ್ಟು ಕಾರ್ಗಳು ನೋಡಬಹುದು ಸರ್? ಟೋಟಲ್ ಒಂದು 70+ ವೆಹಿಕಲ್ ಇದಾವೆ. 70+ ವೆಹಿಕಲ್ ಇದಾವೆ. ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದಾವೆ. ಸಣ್ಣ ಪುಟ್ಟ ಕೆಲಸ ಇರೋವು ಇದಾವೆ. ಬಟ್ ಅದನ್ನು ಬೇಕಂದ್ರೆ ಕಸ್ಟಮರ್ ಇವಾಗ ಯಾವ್ದೋ ಒಂದು ಗಾಡಿ ನೋಡ್ತಾರೆ, ಸಣ್ಣ ಪುಟ್ಟ ಡೆಂಟ್ಸ್ ಇರ್ತದೆ. ಆಸ್ ಇಟ್ ಈಸ್ ಕಂಡೀಷನ್. ಕಸ್ಟಮರ್ ಸ್ವಲ್ಪ ಸಣ್ಣ ಪುಟ್ಟ ಅದೆಲ್ಲ ಮಾಡಿಸ್ಕೊಟ್ಬಿಡಿ ಸರ್ ಅಂತಂದ್ರೆ ಅದೇನ್ ಚಾರ್ಜ್ ಆಗುತ್ತೋ ಕ್ಲೀನ್ ಆಗಿ ರೆಡಿ ಮಾಡಿಸಿ ರಬ್ಬಿಂಗ್ ಪಾಲಿಶ್ ಸಮೇತ ಖುಷಿಯಾಗಿ ತಗೊಂಡು ಹೋಗ್ಬೇಕು. ನೆಕ್ಸಾ ಕಾರ್ಸಿಗೆ ಬಂದ್ರೆ ಕಸ್ಟಮರ್ ವಾಪಸ್ ಹೋಗ್ಬಾರ್ದು, ಖುಷಿಯಾಗಿ ತಗೊಂಡು ಹೋಗ್ಬೇಕು ಅಷ್ಟೇ. ಆ ಇದ್ರಲ್ಲಿ ನಾವು ಗಾಡಿಗಳು ಕೊಡ್ತೀವಿ. ಲೊಕೇಶನ್ ಒಂದು ಹೇಳ್ಬಿಡಿ ಸರ್. ಅಡ್ರೆಸ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನೋಡಿ ಸರ್. ನಮ್ಮೂರ ತಿಂಡಿ ಹೋಟ್ಲ್ ಇಲ್ಲಿಂದಾನೆ ಕಾಣಿಸುತ್ತೆ. ಅದ್ರ ಮುಂದೆ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ರೈಟ್ ಸೈಡ್ಗೆ ನಮ್ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಆಲ್ಮೋಸ್ಟ್ ನಿಮ್ಗೆ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಸಿಗುತ್ತೆ. ಅಂಡರ್ ಪಾಸ್ ಸ್ಟ್ರೈಟ್ ಬರ್ಬೇಕು. ಯಾರು ಕೇಳೋದು ನಮ್ಮೂರ ತಿಂಡಿ ಹೋಟ್ಲ್ ಎಲ್ಲಿದೆ ಅಂತ ಹೇಳ್ತಾರೆ. ಬೈ ಚಾನ್ಸ್ ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಬೇಕಾದ್ರೆ ಲೊಕೇಶನ್ ಕೂಡ ಸೆಂಡ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಮಾಡೋಣ. ಬರೀ 65,000. 65,000ಕ್ಕೂ ಕಾರ್ ಕೊಡ್ತೀವಿ ನಾವು. FC ಎಲ್ಲ ರನ್ನಿಂಗ್ ಇರುತ್ತೆ. ಎಲ್ಲ ರನ್ನಿಂಗ್ ಇರುತ್ತೆ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಕಾರ್ಗಳ ಲೈನಪ್ಪೇ ಇದೆ. ಶಿಫ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದು ಎಷ್ಟು ಗಾಡಿ ಇರ್ಬೋದು ಸರ್ ಇವತ್ತು? ಸರ್ ಶಿಫ್ಟ್ ಅಲ್ಲಿ ಒಂದು 4-5 ಗಾಡಿ ಇದಾವೆ. 4-5 ಗಾಡಿ ಇದಾವೆ. ಹೌದು. ಓಕೆ ಫಸ್ಟ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. 83,000 ಓಡಿದೆ. ರೀನಂಬರ್ ಗಾಡಿ. VDI ಡೀಸೆಲ್ ವೇರಿಯಂಟ್. ಓಕೆ ಸರ್. ಇದು ಬಂದು 4 ಲಕ್ಷ ಕೋಟಿಂಗ್ ಇರೋದು 3,75,000 ರೂಪಾಯಿ ಆಗುತ್ತೆ. 3,75,000ಕ್ಕೆ ಎಷ್ಟು ಮಾಡಲು ಸರ್? 13 ಸಿಂಗಲ್ ಓನರ್ ಗಾಡಿ. 13 ಮಾಡಲ್ ಸಿಂಗಲ್ ಓನರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ 3,70,000 ಮಾಡಿ ಸರ್. ಅದೇ ರೇಟ್ ಹೇಳ್ತಿದ್ದೀರಾ ಸರ್? ಫೈನಲ್ ರೇಟ್ 3 ಲಕ್ಷ. 4 ಲಕ್ಷ ಹೇಳಿದ್ದು 30,000 ಕಮ್ಮಿ ಮಾಡಿದ್ದೀನಿ. 3,70,000 ರೂಪಾಯಿ ಕೊಡೋಣ. ಓಕೆ. ಇದು ಸರ್? ಸರ್ ಇದು ಬಂದು ಶಿಫ್ಟ್ ಡಿಸೈರ್ VDI 13 ಮಾಡಲು ಸಿಂಗಲ್ ಓನರು.
ಗಾಡಿ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಡೀಸೆಲ್ ವೇರಿಯಂಟ್. ಓಕೆ, ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 4,45,000 ಕೋಟಿಂಗ್ ಇರೋದು. ಒಂದು 4,25,000 ರೂಪಾಯಿ ಮಾಡಿಬಿಡೋಣ. ಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಸಿಗುತ್ತೆ ಸರ್. ಮಾಡಲ್ಲ ಸರ್? ಸರ್ 13 ಸಿಂಗಲ್ ಓನರ್ ಗಾಡಿ. 13 ಮಾಡಲ್ ಸಿಂಗಲ್ ಓನರ್. 13 ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಸರ್, ಆಟೋಮೆಟಿಕ್ ಸರ್ ಅದು. ಅದು ಡಿಸೈರ್ ಶಿಫ್ಟ್ ಡಿಸೈರ್ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 40,000 ಓಡಿದೆ. ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,35,000 ಕೋಟಿಂಗ್ ಇರೋದು. 4,10,000 ರೂಪಾಯಿ ಕೊಡೋಣ. 4,10,000 ರೂಪಾಯಿ ಕೊಟ್ಬಿಡೋಣ ಬನ್ನಿ. ಇನ್ನೊಂದು ರೇಟ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ? ಬನ್ನಿ ಸರ್, 4,05,000 ರೂಪಾಯಿ ಮಾಡ್ಕೊಡೋಣ ಸರ್. 4 ಲಕ್ಷದ ಒಳಗಡೆ ಏನಾದ್ರು ಮಾಡಿ ಸರ್. 4 ಲಕ್ಷದ ಒಳಗಡೆ ಸರ್. 14 ಮಾಡಲು ಸಿಂಗಲ್ ಓನರ್ ಗಾಡಿ, ಓಡಿರೋದೇ 40,000 ಕಿಲೋಮೀಟರ್. ಜಿನಿಯನ್. ಹೌದಾ? 4,05,000 ಮಾಡಿ. ಓಕೆ. ಇದು ಸರ್ ಲೋ ಬಜೆಟ್ ಗಾಡಿ ಸರ್. ಶಿಫ್ಟ್ ಇದು 2005 ಮಾಡಲು VXI. ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಗುಡ್ ಕಂಡೀಷನ್ ಆಗೈತೆ. FC ಇನ್ಶೂರೆನ್ಸ್ ಎಲ್ಲ ಈ ಇಯರ್ ಅಲ್ಲಿ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,85,000 ಹೇಳೋದು. 1,75,000 ರೂಪಾಯಿ ಕೊಡೋಣ. ಆಮೇಲೆ ಇನ್ನೊಂದು ಫಿಗೋ ಸರ್. ಫೋರ್ಡ್ ಫಿಗೋ ಬಂದು 12 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಡೀಸೆಲ್ ವೇರಿಯಂಟ್ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಗ್ಲಾಸ್ ಒಂದು ದೊಡ್ಡದಾಗಿದೆ. ಗ್ಲಾಸ್ ಕೂಡ ನಾನೇ ಹಾಕ್ಸ್ಕೊಟ್ಬಿಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 2,35,000 ಕೋಟಿಂಗ್ ಇರೋದು. ಒಂದು 2,10,000 ಮಾಡಿ. 2,10,000. 2 ಲಕ್ಷ ಹೇಳ್ಬಿಡಿ ಸರ್. ಒಂದು ರೇಟ್ 2 ಲಕ್ಷ ಮಾಡಿ ಸರ್. 2 ಲಕ್ಷ ಮಾಡಿ ಸರ್. ಕಸ್ಟಮರ್ ಖುಷಿಯಾಗಿ ತಗೊಂಡು ಹೋಗ್ಬೇಕು. ನಮ್ಮ ನೆಕ್ಸಾ ಕಾರ್ಸಿ ಬಂದ್ರೆ ಪರವಾಗಿಲ್ಲಪ್ಪ, ಒಳ್ಳೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಖುಷಿಯಾಗಿ ತಗೊಂಡು ಹೋಗ್ಬೇಕು. 2 ಲಕ್ಷ ಕೊಡಿ. 2 ಲಕ್ಷ ಸರ್. ಬಜಾರಲ್ಲಿ 2.5 ಲಕ್ಷ ಹೇಳ್ತಾರೆ 12 ಸಿಂಗಲ್ ಓನರ್ ಗಾಡಿ. ಬರೀ 2 ಲಕ್ಷ ಕೊಡ್ತೀನಿ ಬನ್ನಿ. ಓಕೆ. ಇದು ಸರ್ ಈ ಫಿಗೋ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ. ಟೈಟಾನಿಯಮ್ ಡೀಸೆಲ್ ವೇರಿಯಂಟು. ಬರೀ 69,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಮೀಟರ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,25,000 ಹೇಳ್ತಾರೆ. ಫೈನಲ್ ಬಂದು 2 ಲಕ್ಷ ಕೊಡ್ತಾರೆ. 2 ಲಕ್ಷ. ಹೌದು ಸರ್. ಪಾರ್ಕಿಂಗ್ ಇನ್ನೊಂದು ರೇಟ್ ಹೇಳ್ಬಿಡಿ. ಪಾರ್ಕಿಂಗ್ ಸೇಲಿಗೆ ಬಂದಿರೋದು ನೋಡಿ ಸರ್. ಅದಾದ್ರೂ ನೋಡ್ಲಿ ಇದಾದ್ರೂ ನೋಡ್ಲಿ. ಇದೇ 10 ಮಾಡಲ್ ರೇಟ್ಗೆ ನಾನು 12 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. ಇದು ಕೂಡ 2 ಲಕ್ಷಕ್ಕೆ ಆಗುತ್ತೆ. 2 ಲಕ್ಷಕ್ಕೆ ಆಗುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಆಲ್ಟೋ K10 ಸರ್. ಆಲ್ಟೋ K10 ಬಂದು 1213 ಸಿಂಗಲ್ ಓನರ್ ಗಾಡಿ. ಗಾಡಿ ಫಸ್ಟ್ ಸಣ್ಣ ಪುಟ್ಟ ಟಚ್ ಅಪ್ ಇದೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬರೀ 2,10,000 ರೂಪಾಯಿ ಕೊಡ್ತೀನಿ ಸರ್. ಖರ್ಚಿದೆಯಾ ಸರ್? ಹೇಳ್ಬಿಡಿ ಸರ್. ಖರ್ಚಿದೆ. ಖರ್ಚೆಲ್ಲ ಮಾಡ್ಕೊಟ್ಬೇಡ ಬಿಡಿ. 2,15,000 ಕೊಡ್ಲಿ. ಸಣ್ಣ ಪುಟ್ಟ ಎಲ್ಲ ಟಚ್ ಅಪ್ ಮಾಡಿಸಿ ನೀಟ್ ಪಾಲಿಶ್ ಮಾಡಿಸ್ಕೊಟ್ಬಿಡೋಣ. ಆಸ್ ಇಟ್ ಈಸ್ ಕಂಡೀಷನ್ 2 ಲಕ್ಷ. ಆಮೇಲೆ ಇನ್ನೊಂದು ವ್ಯಾಗನರ್ ಸರ್. ಸರ್ ವ್ಯಾಗನರ್ ಬಂದು 2017 ಮಾಡಲು ಸಿಂಗಲ್ ಓನರು VXI ಸರ್. 1,09,000 ಜಿನಿಯನ್ ಮೀಟರ್. ಆಕ್ಷನ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಫಸ್ಟ್ ಕ್ಲಾಸ್ ಆಗೈತೆ. 2 ಬಂಪರ್ ಟಚ್ ಅಪ್ ಮಾಡಿಸ್ಕೋಬೇಕಷ್ಟೇ. 3,75,000 ಒಂದು ರೇಟ್ ಫೈನಲ್ ಹೇಳಿ ಸರ್. ಬನ್ನಿ 3,60,000 ರೂಪಾಯಿ ಕೊಡೋಣ. 3,60,000. 3,60,000 ಇನ್ನೂ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬನ್ನಿ. ಹೌದಾ? 3,55,000 ರೂಪಾಯಿಗೆ 17 ಸಿಂಗಲ್ ಓನರ್ VXI ಸೆಲೋರಿಯಾ ಗಾಡಿ ಕೊಡೋಣ ಬನ್ನಿ. ಸರ್ ಸೆಲೋರಿಯಾ ಅಲ್ಲ ಸರ್, ವ್ಯಾಗನರ್. ಸಾರಿ ವ್ಯಾಗನರ್ ಕೊಡೋಣ. ಸರ್ ಈಕೋ ಬಂದು 2011 ಮಾಡಲು ಸೆಕೆಂಡ್ ಓನರ್ 83,000 ಓಡಿದೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 5 ಸೀಟರ್ ವೆಹಿಕಲ್ ವಿತ್ AC. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ 2,95,000 ಹೇಳ್ತಾರೆ. ಒಂದು 2,65,000 ರೂಪಾಯಿ ಕೊಡೋಣ. ಎಷ್ಟು ಸರ್ ಫೈನಲ್? 2,65,000. 2,65,000. ಮಾರುತಿ SX4 ಸರ್. ಸರ್ SX4 ZXi ಟಾಪ್ ಅಂಡ್ ಮಾಡಲು 2010 ಮಾಡಲು ಥರ್ಡ್ ಓನರ್ ಗಾಡಿ. ಫ್ರೆಶ್ FC ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ABS, ಏರ್ ಬ್ಯಾಗು ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. 2030 ವರೆಗೂ FC ರನ್ನಿಂಗ್ ಇದೆ ಸರ್. ಇದು ಬಂದು 2,05,000 ಕೋಟಿಂಗ್. 1,95,000 ರೂಪಾಯಿ ಕೊಡೋಣ. 1,95,000. 1,95,000 ರೂಪಾಯಿ ಕೊಡೋಣ. ಫ್ರೆಶ್ FC ಇದೆ. ಹೌದಾ? ಹೌದು. ಇದು ಡಸ್ಟರ್ ಡಸ್ಟರ್ ಬಂದು ಸರ್. ಇದು ಅದು ನಿಶಾನ್ ಟೆರೆನಾ. ಇದು ಡಸ್ಟರ್. ಇದು ಬಂದು 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 85 PS. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್. ಇದು 4,50,000 ಕೋಟಿಂಗ್ ಇರೋದು. 4,30,000 ರೂಪಾಯಿ ಕೊಡೋಣ. 4,30,000. 4,30,000 ರೂಪಾಯಿ ಕೊಡೋಣ. ಲೋನ್ ಬೇಕಾ ಸರ್ ಕಸ್ಟಮರ್ಗೆ? ಬನ್ನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 80 ಇಂದ 90% ಲೋನ್ ಮಾಡಿಸ್ಕೊಡೋಣ ಸರ್. 80-90% ವರೆಗೂ ಲೋನ್ ಮಾಡಿಸ್ಕೊಡೋಣ. ಏನಾದರೂ ರೇಟ್ ಹೇಳಿ ಸರ್ ಒಂದು. ಸರ್ ಬನ್ನಿ 4,30,000. ಇನ್ಶೂರೆನ್ಸ್ ವ್ಯಾಪ್ತಿ. ಇನ್ಶೂರೆನ್ಸ್ ಕೂಡ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ ಬನ್ನಿ. ಹೌದಾ? ಮಾಡಲ್ ಇದು 15 ಮಾಡಲು. 15 ಮಾಡಲು. 85 PS. ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. 3,30,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. 3,30,000. ಸಾರಿ ಸರ್, 4,30,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡೋಣ. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಗ ಇನ್ನೊಂದು ಟೆರೆನಾ ಸರ್. ನಿಶಾನ್ ಟೆರೆನಾ ಬಂದು 2012 ಮಾಡಲು. 110 PS. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಡಿಫಾಗರ್, ಬ್ಯಾಕ್ ಫೈಫರ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,50,000 ಕೋಟಿಂಗ್ ಇರೋದು. ಸರ್ 13 ಮಾಡಲ್ ಅಲ್ವಾ ಸರ್? 13 ಮಾಡಲು 110 PS ಇದು. ಓಕೆ ಓಕೆ.
ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ 4,50,000 ಹೇಳೋದು 4,25,000 ರೂಪಾಯಿ ಕೊಡೋಣ. 4,25,000 4,25,000 ರೂಪಾಯಿ ಕೊಡೋಣ. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಸ್ಕೋಡಾದಲ್ಲಿ ಫ್ಯಾಬಿಯಾ ಇದೆ. ಸ್ಕೋಡಾ ಫ್ಯಾಬಿಯಾ ಸರ್ ಫಸ್ಟ್ ಕ್ಲಾಸ್ ಆಗೈತೆ. ಅದರಲ್ಲೂ ಡೀಸೆಲ್ ಗಾಡಿ. ಇನ್ನೋವಾ ಎಲ್ಲ ಹೋಗ್ಬಿಡ್ತಾ ಸರ್? ಸೇಲ್ ಆಯ್ತಲ್ಲ? ಇನ್ನೋವಾ ಎಲ್ಲ ಸೇಲ್ ಆಯ್ತು. ಒಂದೇ ಒಂದು ಗಾಡಿ ಇದೆ, ಅದನ್ನು ತೋರಿಸ್ತೀನಿ. ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ. ತುಂಬಾ ಚೆನ್ನಾಗಿದೆ ಗಾಡಿ, ವಿ ವರ್ಷನ್ ಗಾಡಿ ಸರ್. ಇದು ಬಂದು 2013 ಮಾಡಲು ಥರ್ಡ್ ಓನರು ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಚೆನ್ನಾಗಿದೆ ಗಾಡಿ. 1,95,000 ಹೇಳೋದು ಸರ್. 1,80,000 ರೂಪಾಯಿ ಕೊಟ್ಬಿಡೋಣ. 1,80,000 1,80,000 ರೂಪಾಯಿ ಕೊಡೋಣ. ಓಕೆ. ನೆಕ್ಸ್ಟ್ ಇನ್ನೊಂದು ಕ್ಲೈಂಬರ್ ಬಂದು 2017 ಮಾಡಲು ಸಿಂಗಲ್ ಓನರು ಆಟೋಮೆಟಿಕ್ ಗಾಡಿ. ಓಡಿರೋದು 78,000 ಓಡಿದೆ. ಜಿನಿಯನ್ ಮೀಟರ್ ಗಾಡಿ. ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಸೆಕೆಂಡ್ಸ್ ಅಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರೆ ಒಂದು 5,000 to 10,000 ರೂಪಾಯಿ ಖರ್ಚು ಮಾಡ್ಕೊಬೇಕಾಗುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಇದು ಒಂದು 3,40,000 ಕೋಟಿಂಗ್ ಇರೋದು. ಒಂದು 3,20,000 ರೂಪಾಯಿ ಕೊಡೋಣ ಸರ್. 3,20,000? ಹೌದು ಸರ್, ಖಂಡಿತ ಕೊಡೋಣ. ವಿತ್ ಲೋನ್ ಬೇಕಾ? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ 80% ಲೋನ್ ಮಾಡಿಸ್ಕೊಡೋಣ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 3,20,000. ಇನ್ನೊಂದು 5,000 ಕಮ್ಮಿ ಮಾಡೋಣ ಬನ್ನಿ. 3,15,000 ರೂಪಾಯಿ ಕೊಡೋಣ. ಹಾಗೆ ನೆಕ್ಸ್ಟ್ ಇನ್ನೊಂದು ಟೊಯೋಟಾ ಇನೋವಾ ಇದೆ ನೋಡಿ ಸರ್. ಇನೋವಾ ಬಂದು 2012-13 4th ಓನರ್ ಆಗಿದೆ. ವಿ ವರ್ಷನ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. 7 ಸೀಟರ್ ವೆಹಿಕಲ್ ಅಲ್ಲಿ ಯಾರು ಈ ರೇಟ್ಗೆ ಯಾರು ಕೊಡಲ್ಲ ಸರ್. 6 ಲಕ್ಷ ಹೇಳೋದು 5,75,000 ರೂಪಾಯಿ ಮುಗಿಸ್ಕೊಡೋಣ. ಇನ್ನೊಂದು ರೇಟ್ ಮುಗಿಸಿ ಸರ್. ವಿ ವರ್ಷನ್ ಸರ್. ಅದು ಮುಗಿಸಿ ಸರ್. ಒಂದು ರೇಟ್ ಬನ್ನಿ. 5,75,000 ಕೊಡಿ. 12 ಮಾಡಲ್ 13 ಮಾಡಲ್. ಹೌದು, ವಿ ವರ್ಷನ್ ಟಾಪ್ ಅಂಡ್ ಮಾಡಲ್ ಗಾಡಿ. 5,75,000 ರೂಪಾಯಿ ತಗೊಂಡಾಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ಕಮ್ಮಿ ಮಾಡೋಣ ಬನ್ನಿ. 5,75,000 5,70,000 ರೂಪಾಯಿಗೆ 12 ಮಾಡಲ್. ಹೌದು. ಫುಲ್ ಚಾನ್ಸ್ ಅಲ್ಲಿ ಕೊಡ್ತೀರಾ ಸರ್? ಖಂಡಿತ ಕೊಡೋಣ. ಫುಲ್ ಚಾನ್ಸ್ ಅಲ್ಲೇ ಕೊಡೋಣ. ಹೇಳಿ ಸರ್. 2014 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ZI ಟಾಪ್ ಅಂಡ್ ಮಾಡಲು. ಪುಷ್ ಬಟನ್ ಸ್ಟಾರ್ಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಸಣ್ಣ ಪುಟ್ಟ ಕೆಲಸ ಐತೆ. ಆಸ್ ಇಟ್ ಈಸ್ ಕಂಡೀಷನ್. ಬರೀ 4,20,000 ರೂಪಾಯಿ ಕೊಟ್ಬಿಡೋಣ. ಏನ್ ಸರ್? ಬರೀ 4,20,000 ರೂಪಾಯಿ. ಖಂಡಿತ ಇವಾಗಲೇ ಬನ್ನಿ, ನಾನು ಕೊಡ್ತೀನಿ. ಹೌದಾ? ಇನ್ನು 5,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 4,15,000? 4,15,000 ರೂಪಾಯಿ ಕೊಡ್ತೀನಿ. ಆಸ್ ಇಟ್ ಈಸ್ ಕಂಡೀಷನ್. ಓಕೆ ಓಕೆ ಓಕೆ. ಸಿಯಾಜೋ ಡೀಸೆಲ್ ಸರ್ ಇದು? ZI ಪ್ಲಸ್. ZI ಟಾಪ್ ಅಂಡ್ ಮಾಡಲು. ಓಕೆ ಓಕೆ. ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಸರ್. ಹೌದಾ? ಗಾಡಿ ಹೆಂಗಿದೆ ನೋಡಿ. 25,000-30,000 ಖರ್ಚು ಮಾಡ್ಬಿಟ್ರೆ 5,500,000 ರೂಪಾಯಿ ಗಾಡಿ ಇದು. ನಾನು ಕೊಡ್ತಾ ಇರೋದು 4,15,000 ರೂಪಾಯಿ ಕೊಡ್ತೀನಿ. ಅಲ್ಲ ಮಾಡಲ್ ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು ಬಂದು ಕಿಲೋಮೀಟರ್ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಪಾರ್ಕಿಂಗ್ ಸೇಲಿಗೆ ಬಂದಿರೋದು. ಒಂದು 89-99 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 2626 ನಂಬರ್ ಬರುತ್ತೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ವ್ಯಾಗನರ್ ಸರ್. ಸರ್ ವ್ಯಾಗನರ್ ಬರೀ 2,25,000. 2011 ಮಾಡಲು 4th ಓನರ್ ಗಾಡಿ. VXI ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಬರೀ 2,25,000. ಇನ್ನೊಂದು ರೇಟ್ ಹೇಳಿ ಸರ್. ಬನ್ನಿ. 2,10,000 ರೂಪಾಯಿ ಕೊಟ್ಬಿಡೋಣ. 4th ಓನರ್ ಸರ್. 4th ಓನರ್ ಸರ್. VXI ಅದು ಹೇಳಿ ಸರ್. 2,10,000 ಕೊಡಿ. ಎಷ್ಟು ಸರ್? 2,05,000 ರೂಪಾಯಿ ಕೊಟ್ಬಿಡೋಣ. 2,05,000 ರೂಪಾಯಿ ಕೊಟ್ಬಿಡೋಣ ಬನ್ನಿ. ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರಾ ಇವಾಗ ಸೋಲ್ಡ್ ಆಯ್ತು. ಸೋಲ್ಡ್ ಆಗೋಯ್ತಾ ನೋಡಿ? ಇದು ಸೋಲ್ಡ್ ಆಗಿದೆ. ಓಕೆ. ಬೆಳಿಗ್ಗೆ ಆಗಿರೋದು ಇದು ವ್ಯಾಪಾರ. ಓಕೆ. ಇದು ಸರ್ ಎರ್ಟಿಗಾ ಸರ್. ಎರ್ಟಿಗಾ ಬಂದು ಅದು ಸೋಲ್ಡ್ ಆಗಿದೆ. ಏನ್ ಸರ್ ಎಲ್ಲ ಸೇಲ್ ಆಗ್ಬಿಟ್ಟಿದೆ ಸರ್? ಹೌದು. ಯಾಕೆ ಕಸ್ಟಮರ್ ನಮ್ಮಲ್ಲಿ ಯಾವಾಗನ ಬರಲಿ ನೆಕ್ಸಾ ಕಾರ್ಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಕಸ್ಟಮರ್ ಬಂದು ಒಂದೇ ದಿವಸಕ್ಕೆ ವ್ಯಾಪಾರ ಆಗಿದೆ. ಲೋನ್ ಹೋಗಿದೆ ಗಾಡಿ. ಲೋನ್ ಆದ ತಕ್ಷಣ ಗಾಡಿ ಡೆಲಿವರಿ ಆಗುತ್ತೆ, ಸೇಲ್ ಆಗಿದೆ. ಓಕೆ. ಇದು ಸರ್ KTN ಸರ್. KTN 2014 ಮಾಡಲು 3rd ಓನರ್ ಗಾಡಿ. ಬರೀ 2,25,000. ಇನ್ನೊಂದು ರೇಟ್ ಅಂದ್ರೆ 2 ಲಕ್ಷ ಕೊಡ್ತೀನಿ. 2 ಲಕ್ಷ? 2 ಲಕ್ಷ ಕೊಡ್ತೀನಿ ಬನ್ನಿ. ಇನ್ನೊಂದು ಆಲ್ಟೋ KTN 12 ಸಿಂಗಲ್ ಓನರ್ ಗಾಡಿ. ಬರೀ 1,88,000. 1,88,000 12 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಇನ್ನೊಂದು ರೇಟ್ ಹೇಳಿ ಸರ್. ಇನ್ನೊಂದು 5,000 ಕಮ್ಮಿ ಕೊಡಿ ಸರ್. 1,83,000 ಮಾಡಿ. 1,83,000 ಮಾಡಿ. 80,000 ಮಾಡಿ. 80,000? 1,80,000 ಮಾಡಿ ಸರ್. ಓಕೆ. ಕಸ್ಟಮರ್ ಖುಷಿಯಾಗಿ ತಗೊಂಡು ಪರವಾಗಿಲ್ಲಪ್ಪ ನೆಕ್ಸಾ ಕಾರ್ಸ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತಾರೆ ಅಂದ್ಬಿಟ್ಟು ಬಂದು ತಗೊಂಡು ಹೋಗ್ಬೇಕು. 1,80,000 ರೂಪಾಯಿ ಕೊಡಿ. ಇದು ಸರ್. ಇದು ರೀಟ್ಸು 10 ಸಿಂಗಲ್ ಓನರ್ 76,000 ಓಡಿದೆ. 2 ಪವರ್ ವಿಂಡೋ ಒಂದು ಬರಲ್ಲ. 3 ಲಕ್ಷ ಹೇಳೋದು 2,80,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ರೇಟ್ ಸರ್? 275 ಮಾಡಿ. ಎಷ್ಟು ಸರ್? 275. 2,75,000. ಹೌದು. ಇದು ಸರ್ ಬೊಲೆರೋ ಒಂದಿದೆಯಲ್ಲ ಸರ್? 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ.
ಮೈನಸ್ ಏನಪ್ಪಾ ಅಂತಂದ್ರೆ ಟೈರ್ ಒಂದು ಬಿಟ್ರೆ ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ, ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 5,65,000 ಕೋಟಿಂಗ್ ಇರೋದು, ಬರೀ 5,30,000 ರೂಪಾಯಿ ಕೊಡ್ತೀನಿ. 5,30,000 ರೂಪಾಯಿ ಕೊಟ್ಬಿಡೋಣ ಬನ್ನಿ ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಲೋನ್ ಕೂಡ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಹುಬ್ಳಿ ಧಾರವಾಡ ಯಾವ ಕಡೆ ಸರ್, ಆಲ್ ಓವರ್ ಕರ್ನಾಟಕ ಯಾವ ಗಲ್ಲಿಲೇ ಇರಲಿ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ನಮ್ಮ ನೆಕ್ಸಾ ಕಾರ್ಸಲ್ಲಿ ಖಂಡಿತ ನಾವು ಮಾಡಿಸ್ಕೊಡ್ತೀವಿ. ಇನ್ನೊಂದು ಐಟೆನ್ ಸರ್ ಐಟೆನ್ ಲಾಸ್ಟ್ ಸರ್ ಇದು. ನೆನ್ನೆ ರಾತ್ರಿ ಬಂದು ಇನ್ನು ವಾಶ್ ಕೂಡ ಮಾಡಿಸಿಲ್ಲ, ಇವಾಗ ಕಳ್ಸೋಣ, ವಾಷಿಂಗ್ ಇವಾಗ ಕಳಿಸ್ತೀನಿ. ಆಸ್ಟಾ ವೇರಿಯಂಟ್ ಇಲ್ವಲ್ಲ ಸರ್ ಗಾಡಿ ಸರ್. ಇದರಲ್ಲಿ ಐಟೆನ್ ಅಲ್ಲಿ ಮ್ಯಾಗ್ ವೀಲ್ ಬರಲ್ಲ ಸರ್, 2 ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 13 ಮಾಡಲು ಸೆಕೆಂಡ್ ಓನರ್ ಗಾಡಿ, ಆಸ್ತಾ ಟಾಪ್ ಅಂಡ್ ಮಾಡಲು ಸರ್. ಇದು ಬಂದು 2,75,000, 2,60,000 ರೂಪಾಯಿ ಕೊಟ್ಬಿಡೋಣ. ಇನ್ನೊಂದು ರೇಟು ಸರ್ 2,60,000 ರೂಪಾಯಿ ಆಗುತ್ತೆ. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್. ಆಲ್ಟೋ ಬಂದು 12 ಮಾಡಲು ಸರ್, LXi ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಗಾಡಿ, 90,000 ಓಡಿದೆ. ಇದು ಕಸ್ಟಮರ್ ಕೋಟಿಂಗ್ ಬಂದು 2,25,000 ಹೇಳ್ತಾರೆ ಸರ್. ಒಂದು 2,10,000 ರೂಪಾಯಿ ಮಾಡಿಸ್ಕೊಡೋಣ. ಇನ್ನೊಂದು ರೇಟ್ ಹೇಳಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ, ಕಸ್ಟಮರ್ ಗಾಡಿ ಪಾರ್ಕಿಂಗ್ ಸೇಲಿಗೆ ಬಂದಿರೋದು. 2,05,000 ರೂಪಾಯಿ ಮಾಡ್ಸೋಣ. 2,05,000 ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಅದರಲ್ಲೂ 12 ಮಾಡಲು ಗಾಡಿ. ನೀವೇ ಬಂದು ಮಾತಾಡಿ, ಹೆಚ್ಚು ಕಡಿಮೆ ಮಾತಾಡಿ. ನೆಕ್ಸ್ಟ್ ಇನ್ನೊಂದು ಓಮಿನಿ ಸೋಲ್ಡ್ ಆಗಿದೆ. ಸೋಲ್ಡಾ ಇದು ಸರ್? ಪೋಲೋ ಸರ್, ಪೋಲೋ ಬಂದು 2012 ಮಾಡಲು, 3rd ಓನರು, ಡೀಸೆಲ್ ಗಾಡಿ, ಬೇಸಿಕ್ ಮಾಡಲ್ಲ ಅಂದ್ರೆ ಡೀಸೆಲ್ ಗಾಡಿನೇ. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಕೆಲಸ ಇದೆ. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. ಹೇಳಿ ಸರ್. 2,80,000 ಇರೋದು 2,60,000 ರೂಪಾಯಿ ಕೊಡೋಣ. 2,60,000 2,55,000 ರೂಪಾಯಿ ಕೊಡೋಣ ಬನ್ನಿ ಸರ್. 2,55,000 ರೂಪಾಯಿ ಕೊಡೋಣ ಬನ್ನಿ. ಓಕೆ ನೆಕ್ಸ್ಟ್ ಆಮೇಲೆ ಇನ್ನೊಂದು ಸ್ಪಾರ್ಕೋ ಸರ್. ಇದು 1,10,000. ಇನ್ನೊಂದು ರೇಟ್ ಹೇಳಿ ಸರ್. 2010 ಮಾಡಲು, ಫ್ರೆಶ್ FC ಮಾಡಿಸ್ಕೊಡ್ತೀನಿ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. 1,10,000 ರೂಪಾಯಿಗೆ ವಿತ್ ಟೇವ ಮಾಡಿಕೊಟ್ಬಿಟ್ಟು ಹೋಗಿ. ಹೌದಾ? 1,10,000. 1,10,000 ರೂಪಾಯಿಗೆ. ಓಕೆ ನೆಕ್ಸ್ಟ್ ಇನ್ನೊಂದು ಸರ್, ಅದು ಸೋಲ್ಡ್ ಆಗಿದೆ. ಇದು ಓಮ್ನಿ ಸರ್. ಓಮಿನಿ ಬಂದು ಎಲ್ಲೋ ಬೋರ್ಡು, ಗೂಡ್ಸ್ ಅವರಿಗೆ ತುಂಬಾ ಜನ ಕೇಳ್ತಾ ಇರ್ತಾರೆ. 10 ಮಾಡಲು ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ರನ್ನಿಂಗ್ ಮಾಡ್ಕೊಡ್ತೀನಿ. 1,50,000 ರೂಪಾಯಿಗೆ ಆಗುತ್ತೆ. 1,50,000 1,50,000 ರೂಪಾಯಿಗೆ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್ ಫೈನಲ್. ಬನ್ನಿ 1,45,000 ರೂಪಾಯಿ ಕೊಡೋಣ. 1,45,000 ರೂಪಾಯಿಗೆ. ಇದು ಸರ್ ಆವಿಯಾ ಸರ್? ಸಡನ್ ಗಾಡಿ 1,25,000 ರೂಪಾಯಿಗೆ ಆಗುತ್ತೆ. 1,25,000. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಫ್ರೆಶ್ FC. ಗಾಡಿನೂ ತುಂಬಾ ಚೆನ್ನಾಗಿದೆ, ಅದರಲ್ಲೂ ಸಡನ್ ಗಾಡಿ. ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ, ಅಪ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಕಸ್ಟಮರ್ ಹಾಕ್ಸಿದ್ದಾರೆ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಬರೀ 1,25,000. ಮಾಡಲ್ ಅಲ್ಲಿ SUV ಬೇಕು ಅನ್ನೋರಿಗೆ ಬ್ರೆಜಾ ಇದೆ ಸರ್. 2021 ಮಾಡಲು, ಸಿಂಗಲ್ ಓನರ್ ಗಾಡಿ, 64,000 ಓಡಿದೆ. VXi ಆಪ್ಷನಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 8,50,000 ಹೇಳೋದು, ಒಂದು 8,30,000 ರೂಪಾಯಿಗೆ ಆಗುತ್ತೆ ಸರ್. ಹೇಳಿ ಸರ್. 8,30,000 ರೂಪಾಯಿಗೆ ಆಗುತ್ತೆ. ಇನ್ನು ನಿಮ್ಮ ಚಾನಲ್ ಕಡೆ 5,000 ಕಮ್ಮಿ ಮಾಡಿ ಸರ್. ಎಷ್ಟು ಸರ್ ಫೈನಲ್? 8,25,000 ಮಾಡಿ. 8,25,000 ಮಾಡಿ. ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್? ಸ್ವಿಫ್ಟ್ ಅಲ್ಲಿ ಇದು ZI 2011 ಮಾಡಲು, 3rd ಓನರು, ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪಾರ್ಕಿಂಗ್ ಸೇಲಿಗೆ ಬಂದಿರೋದು. 3,80,000 ಹೇಳ್ತಾರೆ. ಒಂದು 3,60,000 ರೂಪಾಯಿಗೆ ಆಗುತ್ತೆ ಸರ್. ಮಾಡಲ್ಲ ಸರ್? 11 ಮಾಡಲು ZI ಟಾಪ್ ಅಂಡ್ ಜಾಸ್ತಿ ಆಯ್ತಲ್ಲ ಸರ್? ಏನ್ ಮಾಡೋದು, ಕಸ್ಟಮರ್ ಹೇಳ್ತಾರೆ ಸರ್. ಹೇಳಿ ಸರ್. 3,60,000 ಬೇಕು. ಬನ್ನಿ ಸರ್, ಇವಾಗ ಬಂದು ಕಸ್ಟಮರ್ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಓಕೆ ಆಯ್ತು ಅಂತಂದ್ರೆ ಡೈರೆಕ್ಟ್ ಓನರ್ ಕಳಿಸ್ತೀನಿ, ಡೈರೆಕ್ಟ್ ಮಾತಾಡ್ಲಿ ಸರ್. ನಮ್ಗೇನಪ್ಪ ಅಂತಂದ್ರೆ 3,60,000 ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಸೋಣ. ಇದು ಸರ್, ಇದು 800 ಸರ್. ಬರೀ 65,000. 65 ಕಾರ್ಗಿನ ಎಲ್ಲ 65,000. ಅಷ್ಟಾಗೆ ಇನ್ನೊಂದು ಮಹೀಂದ್ರ ರೇವಾ ಸರ್. ಸರ್, ರೇವಾ ಎಲೆಕ್ಟ್ರಿಕ್ ಗಾಡಿ, ಚಾರ್ಜ್ ಮಾಡಿಸೋದು, ಓಡಿಸೋದು ಅಷ್ಟೇ. 15 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 1,40,000 ರೂಪಾಯಿಗೆ ಆಗುತ್ತೆ ಸರ್. ಹೇಳ್ಬಿಡಿ ಸರ್. 1,35,000 ಕೊಡಿ ಸರ್, ತಗೊಂಡೋಗಿ ಸರ್. 1,35,000 ಕೊಡಿ, ತಗೊಂಡೋಗಿ. ಇದು ಸರ್, ಇದು ಸರ್ ಕ್ವಿಡ್ ಆಟೋಮೆಟಿಕ್, 17 ಮಾಡಲು, ಸಿಂಗಲ್ ಓನರ್, ಬರೀ 35,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ, ಶೋರೂಮ್ ಟೇಸ್ಟ್ ಎಲ್ಲ ಇದೆ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸಿ ಕಸ್ಟಮರ್ ನೋಡ್ತಿದ್ದಂಗೆ ಓಡ್ ಬರ್ಬೇಕು ಕಸ್ಟಮರ್, ಆ ಟೇಸ್ಟ್ ಎಲ್ಲ ಇದೆ ಗಾಡಿ. ಸರಿ, ತೋರಿಸಿ ಹೆಂಗಿದೆ ನೋಡಿ ಗಾಡಿ. ಕ್ಲೈಂಬರ್ ಸರ್? ನಾರ್ಮಲ್ ಕ್ಲೈಂಬರ್ ಅಲ್ಲ, RXT, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಬರೀ 35,000 ಓಡಿದೆ ಸರ್. ಇದು ಬಂದು 3,40,000 ಕೋಟಿಂಗ್ ಇರೋದು. 3,30,000 ರೂಪಾಯಿಗೆ ಆಗುತ್ತೆ. 3,30,000 ರೂಪಾಯಿಗೆ ಆಗುತ್ತೆ. ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ. ಇದೊಂದು ಡೆಂಟ್ಸ್ ಬಿಟ್ರೆ ಬೇರೆ ಇನ್ನೇನಿಲ್ಲ, ಎಲ್ಲ ಶೋರೂಮ್ ಟೇಸ್ಟ್ ಅಲ್ಲಿ ಐತೆ ಗಾಡಿ. ಓಕೆ ಬರೀ 40,000 ಓಡಿದೆ ಸರ್. ಬರೀ 35,000, 40,000 ಹೇಳಕ್ ಹೋಗ್ಬೇಡಿ, ಬರೀ 35,000 ಓಡಿದೆ ಗಾಡಿ. ಓಕೆ ನೆಕ್ಸ್ಟ್ ಇದು ಬೀಟು ಸರ್.
ಸರ್ ಬೀಟ್ ಬಂದು 2015 ಮಾಡಲು ಸೆಕೆಂಡ್ ಓನರ್ LT ಡೀಸೆಲ್ ವೇರಿಯಂಟ್ AC ಪವರ್ ಸ್ಟೇರಿಂಗ್ 4 ಪವರ್ ಇಂಡನ್ ಬರುತ್ತೆ ಮ್ಯಾಗ್ ವೀಲ್ ಇದೆ ಸರ್ ಇದು ಬಂದು 2,35,000 ಇರೋದು 2,25,000 ರೂಪಾಯಿ ಕೊಟ್ಬಿಡಿ ಇನ್ನೂ 10,000 ಕಮ್ಮಿ ಮಾಡಿ 2,15,000 ರೂಪಾಯಿ ಕೊಟ್ಬಿಡಿ 2,15,000 ರೂಪಾಯಿ ಕೊಡೋಣ ಹೌದಾ ಫೈನಲ್ ಖಂಡಿತ ಕೊಡೋಣ ಬನ್ನಿ ಸರ್ 2,15,000 ಡೀಸೆಲ್ ಗಾಡಿ ಸರ್ ಹೌದು 15 ಮಾಡಲು ಸೆಕೆಂಡ್ ಓನರ್ ಗಾಡಿ 22-24 ಮೈಲೇಜ್ ಬರುತ್ತೆ ಓಕೆ 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 ನೆಕ್ಸ್ಟ್ ಆಮೇಲೆ ಆಲ್ಟೋ K10 ಸರ್ ಆಲ್ಟೋ K10 ನೋಡಿ 16 ಮಾಡಲು ಸಿಂಗಲ್ ಓನರ್ 69,000 70,000 ಓಡಿದೆ ತುಂಬಾ ಚೆನ್ನಾಗಿದೆ ಗಾಡಿ ಆಲ್ಟೋ K10 16 ಮಾಡಲು ಸಿಂಗಲ್ ಓನರ್ VXI AC ಪವರ್ ಸ್ಟೇರಿಂಗ್ 2 ಪವರ್ ಇಂಡನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಬಂದು 3,30,000 ಹೇಳೋದು ಕಸ್ಟಮರ್ ಕೋಟಿಂಗು ಸರ್ ಪಾರ್ಕಿಂಗ್ ಸೇಲಿಗೆ ಬಂದಿರೋದು ಒಂದು 3,10,000 ರೂಪಾಯಿ ಕೊಟ್ಬಿಡೋಣ ವ್ಯಾಗನರು ಅದು ಸೋಲ್ಡ್ ಆಗಿದೆ ಸರ್ ಸೋಲ್ಡ್ ಆಗಿದೆ ಏನು ಸರ್ ಎಲ್ಲ ಜಾಸ್ತಿ ಕಾರ್ಗಳು ಸೇಲ್ ಆಗ್ಬಿಟ್ಟಿದೆ ನಮ್ಮಲ್ಲಿ ಯಾಕೆಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಲ್ಲ ಏನಕ್ಕೆ ಹೇಳಿ ನೆಕ್ಸಾ ಕಾರ್ಸ್ ಹುಡುಕೊಂಬರೋದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಹಂಗಾಗಿ ನಮ್ಮಲ್ಲಿ ಗಾಡಿಗಳು ಸೇಲ್ ಆಗ್ತಾ ಇರ್ತವೆ ಬರ್ತಾ ಇರ್ತವೆ ಓಕೆ ಇದು ಸರ್ ಇದು ಬ್ರೆಜಾ ಸರ್ ಇದು ಬಂದು ಬ್ರಿಜಾ ಬಂದು 2018 ಮಾಡಲು ಸೆಕೆಂಡ್ ಓನರು 73,000 ಓಡಿದೆ VDI ಗಾಡಿ ತುಂಬಾ ಚೆನ್ನಾಗಿದೆ ಒಂದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಒಂದು 8,40,000 ಕೋಟಿಂಗ್ ಇರೋದು ಒಂದು 8,10,000 ರೂಪಾಯಿ ಕೊಟ್ಬಿಡೋಣ 8,10,000 8 ಲಕ್ಷ ಫೈನಲ್ ಮಾಡ್ಬಿಡಿ ಬಾರ್ಗೇನ್ ಇಲ್ಲ 8 ಲಕ್ಷ ಕೊಟ್ಬಿಡೋಣ ಮಾಡಲ್ ಹೇಳಿ ಸರ್ ಮಾಡಲ್ 18 ಮಾಡಲ ಸರ್ 18 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ನಾವು ಮಾಡಿಸ್ಕೊಡ್ತೀವಿ ಡೀಸೆಲ್ ಅಲ್ಲ ಡೀಸೆಲ್ ವೇರಿಯಂಟ್ ಓಕೆ ಪೆಟ್ರೋಲ್ ಅಲ್ಲಿ ಬೇಕು ಅಂದ್ರೆ ನಿಮಗೆ 22 ಮಾಡಲ್ ಸಿಗ್ತಾ ಇದೆ 21 ಸಿಗುತ್ತೆ 21 ಅಲ್ವಾ ಹೌದು ಇದು ಸರ್ ಪೋಲೋ ಐಲೈನು 15 ಮಾಡಲು ಸೆಕೆಂಡ್ ಓನರ್ 63,000 ಓಡಿದೆ ಪೆಟ್ರೋಲ್ ವೇರಿಯಂಟು ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಬ್ಯಾಕ್ ವೈಫರ್ ಡಿಫರ್ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟು ಸರ್ ಇದು ಬಂದು 5,10,000 ಕೋಟಿಂಗ್ ಇರೋದು ಒಂದು 4,90,000 ರೂಪಾಯಿಗೆ ಆಗುತ್ತೆ 4,90,000 ರೂಪಾಯಿಗೆ ಆಗುತ್ತೆ ಓಕೆ ಓಕೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಜಾಸ್ತಿ ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡೋಣ ಇದು ಸರ್ ಇದು ಪೋಲೋದಲ್ಲಿ GT ಡೀಸೆಲ್ ವೇರಿಯಂಟ್ 13 ಮಾಡಲು 3rd ಓನರ್ ಗಾಡಿ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ರೀನಂಬರ್ ಆಗಿದೆ ಸರ್ ಇದು ರೀನಂಬರ್ ಆಗಿದೆ 3,25,000 ಹೇಳೋದು ಒಂದು 3 ಲಕ್ಷಕ್ಕೆ ಮಾಡೋಣ 3 ಲಕ್ಷಕ್ಕೆ ಪೋಲೋ GT 3 ಲಕ್ಷಕ್ಕೆ ಪೋಲೋ ಕೊಡೋಣ ಬನ್ನಿ 13 ಮಾಡಲು ಪೋಲೋ GT ನೆಕ್ಸ್ಟ್ ಇನ್ನೊಂದು ಡಿಸೈರ್ ಸರ್ ಡಿಸೈರ್ ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ CNG ಇದೆ VXI AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಬರ್ತದೆ CNG ಒಳಗೆ ಸರ್ ಇದು ಬಂದು 3,10,000 ಕೋಟಿಂಗ್ ಇರೋದು 2,90,000 ರೂಪಾಯಿ ಕೊಡೋಣ 2,90,000 ಸರ್ ಬನ್ನಿ ಸರ್ ಅದನ್ನ ಯಾವ್ದು ಬೇಕು ಅದನ್ನೇ ಕೊಡೋಣ ಬನ್ನಿ ಸರ್ ಇದಕ್ಕೊಂದು ರೇಟ್ ಹೇಳಿ ಸರ್ ಇದು 3,25,000 ಕಸ್ಟಮರ್ ಕೋಟಿಂಗ್ ಇರೋದು ನಾನು ಹೇಳಿದ್ದು 2,90,000 ಕೊಡಿ ಸರ್ ಅಂತ ಹೇಳ್ತೀನಿ CNG ಫಿಟೆಡ್ ಬಂದು 60,000 ರೂಪಾಯಿ ಆಗುತ್ತೆ CNG ಇದೆಯಾ CNG ಇದೆ ಬನ್ನಿ ನಿಮ್ಮ ಬೆಸ್ಟ್ ಪ್ರೈಸ್ ಆಗುತ್ತೆ 90,000 ತಗೋಬಹುದು ಅಂದ್ರೆ ತಗೊಳ್ಳಿ ನೆಕ್ಸ್ಟ್ ಆಮೇಲೆ ಇನ್ನೊಂದು ಸಿಯಾಜ್ ಸರ್ ಸಿಯಾಜ್ ಬಂದು 2017 ಮಾಡಲು ಸೆಕೆಂಡ್ ಓನರ್ ಡೆಲ್ಟಾ ವೇರಿಯಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಫೈನಾನ್ಸ್ ಕೂಡ ಒಂದು 80% ಲೋನ್ ಕೂಡ ಮಾಡಿಸ್ಕೊಡ್ಬೋದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಸರ್ ಇದು ಬಂದು 5,45,000 ಕೊಡೋಣ ಎಷ್ಟು ಸರ್ ಫೈನಲ್ 5,35,000 ಮಾಡಿ 5,35,000 ರೂಪಾಯಿ ಮಾಡಿ 5,35,000 ಸಿಯಾಜ್ ಸಿಗ್ತಾ ಇದೆ ಇನ್ನೊಂದು i20 ಸರ್ i20 ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಸ್ತಾ ಟಾಪ್ ಅಂಡ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಪುಷ್ಪಟ ಸ್ಟಾರ್ಟ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಸಿಗುತ್ತೆ 13 ಸೆಕೆಂಡ್ ಓನರ್ ಗಾಡಿ 3,65,000 ಕೋಟಿಂಗ್ ಇರೋದು 3,50,000 ರೂಪಾಯಿ ಕೊಡೋಣ 3,50,000 3,50,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲು ಗಾಡಿ ಆಸ್ತಾ ಓಕೆ ನೆಕ್ಸ್ಟ್ ಇನ್ನೊಂದು ಸೆಲೆರಿಯೋ ಸರ್ ಸೆಲೆರಿಯಸ್ 2017 ಮಾಡಲು ಸರ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ZXI ಟಾಪ್ ಅಂಡ್ ಮಾಡಲು ಏರ್ ಬ್ಯಾಗ್ ಕೂಡ ಬರುತ್ತೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು ಸರ್ ತುಂಬಾ ಚೆನ್ನಾಗಿದೆ 3,75,000 ಕೋಟಿಂಗ್ ಇರೋದು 3,60,000 ರೂಪಾಯಿಗೆ ಆಗುತ್ತೆ 3,60,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ 17 ಮಾಡಲ್ ಸಿಂಗಲ್ ಹೌದು ನೆಕ್ಸ್ಟ್ ಇನ್ನೊಂದು ಆಲ್ಟೋ ಸರ್ ನೆಕ್ಸ್ಟ್ ಬಂದು ಆಲ್ಟೋ 11 ಮಾಡಲು LXI ಗಾಡಿ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಇದು ಸರ್ ಬರೀ 1,85,000 ಇನ್ನೊಂದು 5,000 ಕಮ್ಮಿ ಮಾಡಿ 1,80,000 ರೂಪಾಯಿ ಕೊಡೋಣ ಎಷ್ಟು ಸರ್ ಫೈನಲ್ 1,80,000 ರೂಪಾಯಿ ಮಾಡಿ ಇದು ಸರ್ ಕ್ಲೈಂಬರ್ 17 ಮಾಡಲ್ ಇದು ಕೂಡ ಆಟೋಮೆಟಿಕ್ ನಮ್ಮಲ್ಲಿ ಆಟೋಮೆಟಿಕ್ ಅಲ್ಲಿ ಕ್ವಿಡ್ 3 ಗಾಡಿ ಇದಾವೆ ಲೋನ್ ಎಲ್ಲ ಪ್ರತಿಯೊಂದು ಗಾಡಿಗೂ 3 ಗಾಡಿಗೂ ಲೋನ್ ಮಾಡಿಸ್ಕೊಡೋಣ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿ 3 ಗಾಡಿನೂ ಇದು 17 ಮಾಡಲು ಕ್ಲೈಂಬರ್ ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದು ಬಂದು 2,90,000 ಕೋಟಿಂಗ್ ಇರೋದು 2,70,000 ರೂಪಾಯಿ ಕೊಡೋಣ ಬನ್ನಿ ಸರ್ ಎಷ್ಟೇ ಮಾಡಲು 17 ಮಾಡಲು 17 ಮಾಡಲ್ ಎಷ್ಟು ಸರ್ 270 2,70,000 ಸಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು 21 ಮಾಡಲು 2021 ಮಾಡಲು ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ
2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ 21 ಮಾಡಲು ಸರ್. 5,40,000 5,65,000 ಕೋಟಿಂಗ್ ಇರೋದು. ಒಂದು 5,40,000 ರೂಪಾಯಿ ಕೊಡೋಣ. 5,40,000 ರೂಪಾಯಿಗೆ 21 ಮಾಡಲು ಸಿಂಗಲ್ ಓನರ್ ಗಾಡಿ. 21 ಮಾಡಲ್ ಹ್ಯುಂಡೈ ಅವರ ಅದು ರ್ಯಾಪಿಡ್. ಇದು ಬಂದು 1112 ಸರ್. 2011 ಮ್ಯಾನುಫ್ಯಾಕ್ಚರಿಂಗ್, 12 ರಿಜಿಸ್ಟ್ರೇಷನ್, ಡೀಸೆಲ್ ವೇರಿಯಂಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಸಡನ್ ಗಾಡಿ ಸರ್. ಇದು ಬಂದು 2,85,000 ಕೋಟಿಂಗ್ ಇರೋದು. 2,75,000 ರೂಪಾಯಿಗೆ ಆಗುತ್ತೆ. ರ್ಯಾಪಿಡ್ ಎಷ್ಟು ಸರ್ ಫೈನಲ್? ಬರೀ 2,75,000 ಫೈನಲ್. 275 ಫೈನಲ್. ಓಕೆ ಓಕೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ರ್ಯಾಪಿಡ್ ಇದೆಯಲ್ಲ ಸರ್? ರ್ಯಾಪಿಡ್ ಬಂದಿದೆ ಆಟೋಮೆಟಿಕ್ ಸರ್. ಓಕೆ. ಶೋರೂಮ್ ಟೆಸ್ಟ್ ಎಲ್ಲ ಐತೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. 16 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಲು. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಸಣ್ಣ ಪುಟ್ಟ 2 ಬಂಪರ್ ಟಚ್ ಅಪ್ ಮಾಡಿಸ್ಕೋಬೇಕಷ್ಟೇ ಸರ್, ಬಿಟ್ಟರೆ ಶೋರೂಮ್ ಟೆಸ್ಟ್ ಎಲ್ಲ ಐತೆ ಗಾಡಿ. ಇದು ಪ್ರೈಸ್ ಸರ್? ಸರ್ ಇದು ಬಂದು 5,85,000 ಕೋಟಿಂಗ್ ಇರೋದು. 5,70,000 ರೂಪಾಯಿ ಕೊಡೋಣ. ಎಷ್ಟು ಸರ್ ಫೈನಲ್? 5,70,000 ಸರ್. ಜಾಸ್ತಿ ಐತಲ್ಲ ಸರ್? ಸರ್ ಗಾಡಿ ಹೆಂಗಿದೆ ನೋಡಿ ಸರ್. ಟೆಸ್ಟ್ ಎಲ್ಲ ಐತೆ. 5,70,000 ಮಾಡಿ ಬನ್ನಿ ಸರ್, ಬೆಸ್ಟ್ ಪ್ರೈಸ್ ಮಾಡಿಸ್ಕೊಳ್ಳಿ ನೀವೇ ಬಂದು. ಪುಂಟೋ ಸರ್? ಸರ್ ಪುಂಟೋ ಬಂದು 2011 ಮಾಡಲು 3rd ಓನರ್ ಗಾಡಿ. ಓಡಿರೋದು ಬರೀ 38,000. ಓಕೆ. ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಮಾಡಿಕೊಂಡ್ರೆ ಕಸ್ಟಮರ್. ಬ್ಲಾಕ್ ಕಲರ್ ಸರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರು. ಬ್ಲಾಕ್ ಕಲರೇ ಗಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಗಾಡಿ. 1,95,000 ಕಸ್ಟಮರ್ ಕೋಟಿಂಗ್ ಇರೋದು. 1,85,000 ಮಾಡಿ. 1,80,000 ಮಾಡಿ ಸರ್. ಖುಷಿ ಕಸ್ಟಮರ್. ಹೇಳಿ ಸರ್. ಸರ್ ಚೆನ್ನಾಗಿದೆ ಸರ್, ಬರೀ ಓಡಿರೋದೇ 38,000. ಜಿನಿಯನ್ ಮೀಟರ್ ಚೆಕ್ ಮಾಡ್ಕೊಳ್ಳಿ. ಡೀಸೆಲ್ ಮೆಕ್ಯಾನಿಕ್ ಕರ್ಕೊಂಡ್ಲಿ. ಇದು ಸರ್ ಪೆಟ್ರೋಲ್ ವೇರಿಯಂಟ್. ಮೆಕ್ಯಾನಿಕ್ ಕರ್ಕೊಂಡ್ಲಿ, ಟೆಸ್ಟ್ ಡ್ರೈವ್ ಮಾಡಲಿ. ಓಕೆ ಆಯ್ತು ಅಂತಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇನ್ನೊಂದು ಡಿಸೈರ್ ಬಂದು 2013 ಮಾಡಲು ಸಿಂಗಲ್ ಓನರು. LDI ಪವರ್ ವಿಂಡೋ ಒಂದು ಬರಲ್ಲ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು 4,90,000 ಮಾಡೋಣ. 3,90,000 ಮಾಡಿ. 3,90,000 ಆಗುತ್ತಂತ ಈ ಡಿಸೈರ್. 3,85,000 ರೂಪಾಯಿ ಕೊಡೋಣ ಬನ್ನಿ ಸರ್. 3,85,000 ಡಿಸೈರ್. ಹೌದು. ಪೆಟ್ರೋಲ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಬಿಟ್ರೆ ಗುಡ್ ಕಂಡೀಷನ್ ಆಗೈತೆ ಗಾಡಿ ಸರ್. ಇದು ಬಂದು 4,55,000 ಹೇಳೋದು. ಒಂದು 4,40,000 ರೂಪಾಯಿ ಕೊಡೋಣ. 4,40,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಈಗ ಹಾಗೆ ಇನ್ನೊಂದು ಸೆಲೆರಿಯೋ ಸರ್. ಸರ್ ಸೆಲೋರಿಯೋ ಬಂದು 2016 ಮಾಡಲು ಸಿಂಗಲ್ ಓನರು. VXI ಬರೀ 54,000 ಓಡಿದೆ. ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದು ಇಲ್ಲ. 3,85,000 ಕೋಟಿಂಗ್ ಇರೋದು. 3,65,000 ರೂಪಾಯಿ ಕೊಟ್ಬಿಡೋಣ. ಎಷ್ಟು ಸರ್ ಫೈನಲ್? 3,65,000 ರೂಪಾಯಿ. 3,65,000. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಆಗುತ್ತೆ. ಬರೀ 54,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಎಲ್ಲ ಗಾಡಿನೂ ಆಯ್ತಲ್ಲ ಸರ್? ಸರ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಸಾರಿ ಏನಂದ್ರೆ ಹೊಸ ಸ್ಟಾಕ್ ಬಂದಿರೋದು. ಗಾಡಿಗಳು ತುಂಬಾ ಚೆನ್ನಾಗಿದ್ದಾವೆ. ಬನ್ನಿ ಕಸ್ಟಮರ್ ನೋಡ್ಲಿ, ಯಾವ್ದು ಬೇಕು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಒಂದು ಮೆಕ್ಯಾನಿಕ್ ಜೊತೆಲಿ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಓಕೆ ಆಯ್ತು ಅಂತಂದ್ರೆ ರೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಲ್ಲ. ಯಾಕಂದ್ರೆ ನಾವು ಕೊಡ್ತಾ ಇರೋದೇ ಹೋಲ್ಸೇಲ್ ಪ್ರೈಸ್ ಹೇಳಿರೋದು. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ ಸರ್. ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 13 ಮಾಡಲಿಂದ 80% ಲೋನ್ ಖಂಡಿತ ನಾವೇ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್.